ತುಂಬ ಜನರು ಪ್ರೆಗ್ನೆನ್ಸಿ ಆಗುತ್ತೆ, ಹೆರಿಗೆ ಆಗುತ್ತೆ, ಇದೇ ರೀಸನ್ಗೆ ಮಕ್ಕಳೇ ಬೇಡ ಅನ್ನೋ ಥರ ಮುಂದೆ ದುಡ್ತಾ ಹೋಗ್ತಾರೆ. ಸೊ ಇದಕ್ಕೆ ನಿಮ್ಮ ಅಭಿಪ್ರಾಯನ, ಧೈರ್ಯವಾಗಿರೋದು ಹೇಗೆ? ಓಕೆ, ಸೊ ಫಸ್ಟ್ ಆಫ್ ಆಲ್ ನಿಮಗೆ ಹೆರಿಗೆ ಬಗ್ಗೆ ಆಗಲಿ ಪ್ರೆಗ್ನೆನ್ಸಿ ಬಗ್ಗೆ ಆಗಲಿ ಏನ್ಲೇ ಕ್ವಶನ್ಸ್ ಇದ್ರೂ ಪರಿಣಿತ ವೈದ್ಯರು, ಡಾಕ್ಟರ್ಸ್ ಇದ್ದಾರೆ, ಪ್ರೊಫೆಷ್ನಲ್ಸ್ ಇದ್ದಾರೆ, ಅವರಿಂದ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಮಾಡ್ಕೊಳ್ಳಿ ನೀವು. ಓಕೆ, ನಿಮ್ಮ ಫ್ರೆಂಡ್ಸು, ಕಲೀಗ್ಸು, ಅಕ್ಕಪಕ್ಕದವರು, ಆಂಟಿ, ಅಜ್ಜಿ ಇವರೇ ಎಲ್ಲ ಹೇಳೋ ಮಾತು ಕೇಳಿದರೆ ನಿಮಗೆ ನಿಮ್ಮ ಆತಂಕ, ದುಗುಡ, ಭಯ ಎಲ್ಲ ಜಾಸ್ತಿ ಆಗುತ್ತೆ. ಸೊ ನಿಮ್ಮ ಪ್ರಶ್ನೆಗಳಿಗೆ, ನಿಮ್ಮ ಆತಂಕಕ್ಕೆ, ನಿಮ್ಮ ಕ್ವಶನ್ಸ್ಗೆ ನೀವು ಎಕ್ಸ್ಪರ್ಟ್ದಿಂದ ಆನ್ಸರನ್ನು ಹುಡ್ಕೊಂಡ್ರೆ ನಿಮಗೆ ಯಾವುದೇ ರೀತಿ ಭಯ ಇರೋದಿಲ್ಲ. ಹೆರಿಗೆ ಅನ್ನೋದು ನಾರ್ಮಲ್ ಪ್ರೊಸೆಸ್. ಪ್ರೆಗ್ನೆನ್ಸಿ, ಹೆರಿಗೆ, ಪೋಸ್ಟ್ ಪಾರ್ಟಮ್, ಫೀಡಿಂಗ್ ಮಾಡೋದು ಇದೆಲ್ಲ ನಾರ್ಮಲ್ ಪ್ರೊಸೆಸ್ ಫಾರ್ ಅ ವುಮನ್. ಹೆಣ್ಣಿಗೆ ಅಂತ ಮಾತ್ರ ಅಲ್ಲ, ಮನುಷ್ಯ ಅಂದರೆ ಹ್ಯೂಮನ್ ವುಮನ್ ಅಂತ ಹೇಳ್ತಾ ಇಲ್ಲ, ಎಲ್ಲ ಸ್ತ್ರೀ ಪ್ರಜಾತಿಯ ಎಲ್ಲ ಪ್ರಾಣಿಗಳು ಇದನ್ನ ಮಾಡ್ತದೆ. ಆಲ್ ಮ್ಯಾಮಲ್ಸ್ ಆರ್ ರೆಪ್ಟೈಲ್ಸ್, ಎವ್ರಿ ಫೀಮೇಲ್ ಸ್ಪೀಶೀಸ್ ಡೂ ದಿಸ್. ಓಕೆ, ಆದರೆ ಈ ಪ್ರೊಸೆಸ್ಸಲ್ಲಿ ನಿಮಗೆ ಕರೆಕ್ಟ್ ಗೈಡೆನ್ಸ್ ಸಿಕ್ಕರೆ, ನೀವು ಸರಿಯಾದ ಗೈಡೆನ್ಸನ್ನು ತಗೊಂಡ್ರೆ ನಿಮ್ಗೆ ಈ ರೀತಿ ಯಾವುದೇ ಪ್ರಾಬ್ಲಮ್ಸ್ ಆಗೋದಿಲ್ಲ. ಯಾಕಂದರೆ ನಿಮ್ಮ ಆತಂಕ, ಭಯನ ಅವರು ಕರೆಕ್ಟ್ ಸೈಂಟಿಫಿಕ್ ರೀಸನ್ ಕೊಟ್ಟು ಅದಕ್ಕೆ ಈ ಕಾರಣದಿಂದ ಹೀಗೆ ಆಗ್ತಾ ಇದೆ, ಇದು ಈ ಟೈಮಿಗೆ ಸ್ಟಾಪ್ ಆಗುತ್ತೆ, ಇದು ಈ ರೀತಿ ಸಾಲ್ವ್ ಆಗುತ್ತೆ ಅನ್ನೋ ಅಶ್ಯೂರೆನ್ಸ್ ಕೊಡ್ತಾರೆ. ಅದೇ ನಾಲೆಜ್ ಇಲ್ಲದೆ ಇದ್ದವ್ರು ಏನು ಮಾಡ್ತಾರೆ, ನಿಮ್ಮಲ್ಲಿ ಇನ್ನಷ್ಟು ಭಯಕ್ಕೆ ಆ್ಯಡ್ ಮಾಡ್ತಾರೆ. ಅಯ್ಯೋ ಪೇನ್ ಅಂದರೆ ಹೀಗಿರುತ್ತೆ ಅಥವಾ ಇಷ್ಟು ಸಿವಿಯರ್ ಇರುತ್ತೆ ಅನ್ನೋ ಥರ ಎಲ್ಲ ಭಯ ಹಾಕ್ತಾರೆ. ನೀವು ಸರಿಯಾದ ರೀತಿಯಲ್ಲಿ ಅದನ್ನು ಮ್ಯಾನೇಜ್ ಮಾಡಿದರೆ ಇಟ್ ಈಸ್ ಐ ಡೋಂಟ್ ಥಿಂಕ್ಸ್ ಅದನ್ನು ಭಯ ಪಡುವಂಥದ್ದು ಏನಿಲ್ಲ. ನಮಗಿರುವಂಥ ಒಂದು ನಾಲೆಜಿನ ಕೊರತೆಯಿಂದಾಗಿ ಆ ಥರ ನಮ್ಗೆ ಅನಿಸುತ್ತೆ. ಹೌದು ಹೌದು, ನಾಲೆಜಿನ ಕೊರತೆ ಅನ್ನೋದಕ್ಕಿಂತ ತಪ್ಪು ನಾಲೆಜ್ ಜನರಿಗೆ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ. ಈಗ ಯಾಕಂದರೆ ನಾವೇ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಹರಿದಾಡೋ ವಿಷಯಗಳನ್ನು ನೋಡಿದ್ರೆ, ಒಂದು ಮಗು ಹುಟ್ಟುವಾಗ ಒಂದು ಹೆಣ್ಣು ಎಷ್ಟು ನೋವನ್ನು ಅನುಭವಿಸ್ತಾಳೆ ಅನ್ನೋದನ್ನು ತುಂಬ ಅದು ತಾಯಿ ಆಗುವಾಗ ಅದು ಆ ರೀತಿ ನೋವಾಗುತ್ತೆ. ಬಟ್ ಅದನ್ನು ಆ ನೋವು ಎಷ್ಟಾಗುತ್ತೆ, ಹೇಗಿರುತ್ತೆ ಅನ್ನೋದನ್ನು ನಾವು ಒಬ್ಬಳು ತಾಯಿಯಾದವಳು ಅಷ್ಟೇ ಅದನ್ನು ಅವಳಿಗೆ ಗೊತ್ತಿರೋದಕ್ಕೆ ಸಾಧ್ಯ ಇರುತ್ತೆ. ಸೊ ಅದನ್ನು ಇಮ್ಯಾಜಿನೇಷನ್ ಮಾಡ್ಕೊಂಡಾಗ ಇಷ್ಟೊಂದು ಹೆಂಗಿರುತ್ತೋ, ಯಾವ ಥರ ಇರುತ್ತೋ ಅನ್ನೋದು ಅವ್ರ ತಲೆಯಲ್ಲಿ ಬಂದು ಅದೇ ಒಂಥರ ಅವಾಯ್ಡ್ ಮಾಡೋದಕ್ಕೆ ರೀಸನ್ ಕೂಡ ಆಗಿರುತ್ತೆ. ಕೆಲವೊಂದು ಸರ್ತಿ ನಮ್ಮ ಒಂದು ನಾವು ನಂಬಿರುವಂತಹ ದೇವರಾಗಿರ್ಬೋದು ಅಥವಾ ನಮ್ಮ ನಂಬಿಕೆ ಮನಸ್ಸಲ್ಲಿ ಏನಿರುತ್ತೆ ಅದು ಕೂಡ ಹೆಲ್ಪ್ ಆಗ್ಬೋದು ಅಂತ ಅನ್ಸುತ್ತೆ ನನಗೆ. ಹೌದು ಹೌದು, ಅಫ್ಕೋರ್ಸ್. ಯಾಕಂತಂದರೆ ನಂಬಿಕೆ, ಇವಾಗ ನಾವು ದೇವರು ಅನ್ನೋದು ಜನ ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾರೆ. ಕೆಲವೊಬ್ರು ದೇವರು ಅಂತ ಹೇಳ್ತಾರೆ, ಕೆಲವೊಬ್ರು ಪ್ರಕೃತಿ ಅಂತ ಹೇಳ್ತಾರೆ, ಕೆಲವರು ಯೂನಿವರ್ಸ್ ಅಂತಾರೆ. ಸೊ ಯಾವುದೋ ಒಂದು ಶಕ್ತಿ ಇದೆ ನಮಗೆ, ನಮ್ಮ ಮನುಷ್ಯರಿಗೆ ಕಣ್ಣಿಗೆ ಕಾಣದಂತಹ, ಆದರೆ ಮನುಷ್ಯರ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳನ್ನ ತರುವಂತ ಒಂದು ಶಕ್ತಿ ಇದೆ. ಸೊ ಈ ಶಕ್ತಿಯನ್ನ ನಂಬೋದ್ರಿಂದ ಅಥವಾ ಅದಕ್ಕೆ ನಾವು ಇದು ಮಾಡೋದ್ರಿಂದ ಯಾವ ರೀತಿ ಹೆಲ್ಪ್ ಆಗುತ್ತೆ? ಒಂದು, ಇಟ್ ಇಂಡ್ಯೂಸಸ್ ಪಾಸಿಟಿವ್ ಥಿಂಕಿಂಗ್. ಅಂದ್ರೆ ಯಾವಾಗ ನಾವು ನಾನೇ ಎಲ್ಲ ಸರಿ ಮಾಡಬೇಕು ಅಂತ ಅನ್ಕೊಳ್ತಾರಲ್ಲ, ಸೊ ಆ ಟೈಮಲ್ಲಿ ಒತ್ತಡ ನಮ್ಮ ಮೇಲೆ ಬರುತ್ತೆ. ಇವಾಗ ದೇವರನ್ನ ಅಥವಾ ಗುರುಗಳನ್ನ ಅಥವಾ ಯಾವುದೋ ಒಂದು ಶಕ್ತಿಯನ್ನ ನಂಬಿದಾಗ ನಾವೇನ್ ಮಾಡ್ತೀವಿ, ನೀನೇ ನೋಡಪ್ಪ ಅಥವಾ ನೀನೇ ಕಾಪಾಡಮ್ಮ ಅಂತ ಆ ದೇವ್ರ ಮೇಲೆ ಎಲ್ಲ ಹಾಕಿಬಿಡ್ತೀವಿ. ಸೊ ಹಾಕಿದಾಗ ನಮಗೊಂದು ಧೈರ್ಯ ಇರುತ್ತೆ, ಇಲ್ಲ ಈ ದೇವ್ರು ಇದನ್ನ ಸಾಲ್ವ್ ಮಾಡೇ ಮಾಡ್ತಾರೆ. ಸೊ ಇಟ್ಸ್ ಅ ಪಾಸಿಟಿವ್ ಥಿಂಕಿಂಗ್. ಆ ಪಾಸಿಟಿವಿಟಿಯಿಂದ ಕೂಡ ಹೆಲ್ಪ್ ಆಗುತ್ತೆ. ಸೊ ಎಸ್, ಟು ಸಮ್ ಎಕ್ಸ್ಟೆಂಟ್ ದೇವರು ಅಂತ ಅನ್ಕೊಳ್ಳಿ ಅಥವಾ ಯಾವುದೇ ಒಂದು ದೈವಿ ಶಕ್ತಿ, ನಾವು ನಂಬಿರುವಂತಹ ಒಂದು ಶಕ್ತಿ ಹೌದು, ಆದ್ರೆ ನಿಮ್ಗೆ ಅದು 100% ಟ್ರಸ್ಟ್ ಇರಬೇಕು. ಆಗ ಮಾತ್ರ ಅದು ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾರಲ್ಲ, ಇಟ್ ವರ್ಕ್ಸ್. ಆ ರೀತಿಯಿಂದ ಕೂಡ ಅದು ವರ್ಕ್ ಆಗುತ್ತೆ.